ಬೈ ಎಲೆಕ್ಷನ್ ಹೊತ್ತಲ್ಲಿ ಸಿಎಂ ಪಟ್ಟದ ಸಂಚಲನ. ಸಿಎಂ ಸಿದ್ದರಾಮಯ್ಯ ಪರ ಸಚಿವ ಜಮೀರ್ ಬ್ಯಾಟಿಂಗ್. ಬೈ ಎಲೆಕ್ಷನ್ ಹೊತ್ತಲ್ಲಿ ಸಿಎಂ ಪಟ್ಟದ ಸಂಚಲನ. ಸಿಎಂ ಸಿದ್ದರಾಮಯ್ಯ ಪರ ಸಚಿವ ಜಮೀರ್ ಬ್ಯಾಟಿಂಗ್. 2028ರಲ್ಲೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. 2 ವರ್ಷ ಅಷ್ಟೇ ಅಲ್ಲ, 2028ಕ್ಕೂ ಅವರೇ ಸಿಎಂ. ಬಾಗಲಕೋಟೆಯಲ್ಲಿ ಸಚಿವ ಜಮೀರ್ ಅಚ್ಚರಿ ಹೇಳಿಕೆ. ಗೃಹ ಸಚಿವ ಪರಮೇಶ್ವರ್ ಕೂಡ ಬ್ಯಾಟ್ ಬೀಸಿದ್ರು. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಎಂದಿದ್ರು. ಬೈ ಎಲೆಕ್ಷನ್ ಹೊತ್ತಲ್ಲಿ ಸಚಿವ ಜಮೀರ್ ಹೇಳಿಕೆಯನ್ನ ನೀಡಿದ್ದಾರೆ. 2 ವರ್ಷ ಅಲ್ಲ, 2028ರಲ್ಲೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಹೇಳಿದ್ದಾರೆ. ಡಿಕೆಶಿ ಆಸೆಗೆ ತಣ್ಣೀರೇನಾದ್ರೂ ಎರಚಿದ್ರ ಜಮೀರ್? ಶಿವಕುಮಾರ್ ಬಣಕ್ಕೆ ಜಮೀರ್ ಪರೋಕ್ಷವಾಗಿ ಟಾಂಗ್ ಏನಾದ್ರೂ ನೀಡಿದ್ರ? ಸಿಎಂ ಸಿದ್ದರಾಮಯ್ಯ ಎದುರಲ್ಲಿ ಜಮೀರ್ ಅಬ್ಬರಿಸಿ ಹಾಗಾದ್ರೆ ಜಮೀರ್ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಕೆಲಸ ಮಾಡಿದ್ದಾರೆ. ಇಲ್ಲಿ ಅವ್ರಿಗೇನೋ ಮತ ಕೊಡುದು. ಹೋದ್ ಸರಿ ಕಡಿಮೆ ಅಂತರದಲ್ಲಿ ಅವ್ರು ಗೆದ್ದಿದ್ರು. ಈ ಬಾರಿ ಕನಿಷ್ಠ 30 ಇಂದ 35 ಸಾವಿರ ಅಂತರದಲ್ಲಿ ಗೆಲ್ತಾರಂತ ಎಲ್ಲರೂ ಜನ ಹೇಳ್ತಾರೆ. ದಯಮಾಡಿ ನಿಮ್ಮಲ್ಲಿ ಸರ್ಕಾರ ನಮ್ಮಿದೆ, ಹಕ್ಕು. ನೀವೇನ್ ಮತ ಕೊಡ್ಬೇಕಾಗಿರೋದು ಅದಕ್ಕಿಂತ ಜೊತೆ ಇವ್ರ ಹಕ್ಕಿ ಇವ್ರದು, ಇವ್ರ ತಂದೆಯವ್ರ ಹಕ್ಕಿದ್ದು ತಾವು ಮೇಟಿ ಅವ್ನ ಆಯ್ಕೆ ಮಾಡಿದ್ರು. 5 ವರ್ಷಕ್ಕಂತ ತಾವು ಆಯ್ಕೆ ಮಾಡಿದ್ರು. ಮಧ್ಯದಲ್ಲಿ ನಮ್ಗೆಲ್ಲ ಬಿಟ್ಟೋಗದ ನಾವ್ ಯಾರು ನಿರೀಕ್ಷೆ ಇಟ್ಟಿಲ್ಲ. ಆ ಹಕ್ಕನ್ನ ಅವ್ನ ಮಗನಿಗೆ ಕೊಡ್ಬೇಕು. ಇನ್ನ 2 ವರ್ಷ ಸರ್ಕಾರ ಇದೆ, ಇನ್ನ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಕ್ ಸಾಧ್ಯ ಆಗಿದೆ. ನಮ್ ನಾಗರಾಜ್ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗ್ತಾರೆ. 28 ಆದ್ಮೇಲೆ ಜನ ಸುಭಾಗ್ ಅವ್ರು ಬಿಡಲ್ಲ. ಮುಂದೇನೂ ಅವ್ರು ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ ಇಲ್ಲ, ಮುಂದೇನು ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ. ದಯಮಾಡಿ ನಿಮ್ಮಲ್ಲಿ ಕೈ. ಈಗ ನಾನು ಹೇಳಿದೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ. ಇಲ್ಲ ಆಗೋದಿಲ್ಲ ಅಂತ ಹೇಳಿದ್ರೆ ನಾನಲ್ಲ ಹೇಳೋದು, ಅದನ್ನು ಪರಮೇಶ್ವರ್ ಹೇಳಿದರೆ ಆಗ್ಬಿಡೋದಿಲ್ಲ, ಹೈಕಮಾಂಡ್ನವ್ರು ಹೇಳ್ಬೋದು. ಏನು ಪರಿಸ್ಥಿತಿ? ಅವರ ಅಧ್ಯಕ್ಷರಿದ್ದಾರೆ, ನಮ್ಮ ನಾಯಕರಿದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬಲವಾದ ಆಕಾಂಕ್ಷೆ ಸರ್. 2.5 ವರ್ಷ ಆದ್ಮೇಲೆ ಅವ್ರು ಸಿಗುತ್ತೆ ಅಂತ ಹೇಳಿ ಅವರು ದೇವ್ರು ನೋಡ್ತಾರೆ, ಕಾಲ ಬರುತ್ತೆ ಅಂತ ಅವರು ಅಂತಾರೆ. ಅದು ಒಂದಕ್ಕಿಂತ ಇಲ್ಲ ಅಂತ ಹೇಳ್ಬಿಟ್ರೆ ಅವ್ರ ಅದು ಮೊದಲನೇ. ಅದು ನಾನು ಹೇಳೋಕ್ಕಾಗತ್ತೇನ್ರಿ? ನಾನು ಹೇಳೋಕ್ಕಾಗತ್ತಾ? ಹೌದು, ನಮ್ಮ ಶಿವಕುಮಾರ್ ಅವರು ನಮ್ಮ ನಾಯಕರಿದ್ದಾರೆ, ಇವತ್ತು ನಮ್ಮ ಅಧ್ಯಕ್ಷರಿದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಸೀನಿಯರ್ ಲೀಡರ್ ಇದ್ದಾರೆ. ಅವನ್ನ ಮುಖ್ಯಮಂತ್ರಿ ಮಾಡೋದು ಯಾರು? ಹೈಕಮಾಂಡ್ನವ್ರು ಹೇಳಬೇಕು. ಹೈಕಮಾಂಡ್ ಹೇಳಿದ್ರೆ ಅಲ್ಲಿ ಮುಗಿಯುತ್ತಲ್ವಾ? ಹೇಳೋ ತನಕ ಕಾಯೋಣ. ಹೈಕಮಾಂಡ್ ಈ ವಿಚಾರವನ್ನು ತುಂಬಾ ಕಾಯಿಸ್ತಾ ಇದೆ ಅಂತ ಅನ್ಸಲ್ವಾ ಸರ್? ಯಾಕಂದ್ರೆ ಗೊಂದಲಗಳು ದಿನ ದಿನ ಜಾಸ್ತಿ ಆಗ್ತಾ ಇರುವಂತದ್ದು. ಗೊಂದಲ ಯಾರು ಮಾಡಿ ಹೈಕಮಾಂಡ್ ಮಾಡಿದ್ಯಾ? ಪಕ್ಷದವರೇ ಮಾತನಾಡ್ತಾರೆ. ಅಲ್ಲಲ್ಲ, ಮಾತಾಡೋದು ಬೇರೆ ವಿಷಯ. ಅಂದ್ರೆ ಗೊಂದಲ ಯಾರು ಮಾಡಿ? 2013ರಲ್ಲಿ ಯಾವುದೇ ಗೊಂದಲ ಇರಲಿಲ್ಲ, ಕ್ಲಿಯರ್ ಕಟ್ ಆಗಿ ಅನೌನ್ಸ್ ಆಗಿದ್ದು 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರು. ಡಿಕೆಶಿ ಆಸೆಗೆ ತಣ್ಣೀರು ಎರಚಿದ್ರ ಸಚಿವ ಜಮೀರ್ ಹೇಳಿಕೆ. ಡಿಕೆಶಿ ಬಣಕ್ಕೆ ನೀಡಿದ ನೇರ ಸವಾಲೆ. 2028ಕ್ಕೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿನ? ಮುಂದಿನ 2028ರ ಬಗ್ಗೆ ತೀರ್ಮಾನ ಮಾಡಿದ್ಯಾ ಹೈಕಮಾಂಡ್? ಸಚಿವರ ಈ ಹೇಳಿಕೆ ಪಕ್ಷದಲ್ಲಿ ಬಿರುಗಾಳಿ ಎಬ್ಬಿಸಲಿದ್ಯಾ? ಉಪಕರಣದಲ್ಲಿ ಇಂತಹ ಹೇಳಿಕೆಗಳ ಅವಶ್ಯಕತೆ ಇತ್ತೆ? ಜಮೀರ್ ಹೇಳಿಕೆಯಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಸಿಎಂ ಸಿದ್ದರಾಮಯ್ಯ ಎದುರಲೇ ಅಬ್ಬರಿಸಿದ್ದ ಜಮೀರ್. ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಲಿದ್ಯಾ ಹೊಸ ಸಂಘರ್ಷ? ಡಿಕೆಶಿ ಆಸೆಗೆ ತಣ್ಣೀರು ಎರಚಿದ್ದ ಜಮೀರ್. ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಮೂಡಿಸಿದೆ ಜಮೀರ್ ಹೇಳಿಕೆ. ಬಾಗಲಕೋಟೆಯಲ್ಲಿ ಜಮೀರ್ ಅಹಮದ್ ಸ್ಫೋಟಕ ಮಾತುಗಳನ್ನ ಆಡಿದ್ದಾರೆ. ಸಿದ್ದರಾಮಯ್ಯ ಪರ ಸಚಿವ ಜಮೀರ್ ಅಹಮದ್ ಜೈಕಾರ ಹಾಕಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಡೆಸ್ಕ್ ಲೈವ್ ನಲ್ಲಿ ಮಾರುತಿ ಇದ್ದಾರೆ. ಮಾರುತಿ, ಬಾಗಲಕೋಟೆಯಲ್ಲಿ ಜಮೀರ್ ಅಹಮದ್ ಈ ಹೇಳಿಕೆ ಕಾಂಗ್ರೆಸ್ ನಲ್ಲಿ ಯಾವ ರೀತಿ ಪ್ರಭಾವವನ್ನ ಬೀರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸಿ. ಏನು ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ಬಗ್ಗೆ ಚರ್ಚೆ ಆಗೋದು ಇದೇ ಮೊದಲೇನಲ್ಲ. ಕಳೆದ 3 ವರ್ಷದಿಂದಲೂ ಕೂಡ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಲೇ ಇದೆ. ಈಗ ಮತ್ತೊಮ್ಮೆ ಅದು ಮುನ್ನೆಲೆಗೆ ಬಂದಿರೋದು. ಯಾಕೆಂದರೆ ಈಗಾಗಲೇ ಬೈ ಎಲೆಕ್ಷನ್ ಚುನಾವಣೆ ನಡೀತಿದೆ. ಈ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಜಮೀರ್ ಅವರು ಕೊಟ್ಟಿರೋದಂದರೆ ಈ ಬಾರಿ ಅಂದರೆ 2 ವರ್ಷ ಬಾಕಿ ಉಳಿದಿರೋಂಥ 2 ವರ್ಷವೂ ಕೂಡ ಸಿಎಂ ಸಿದ್ದರಾಮಯ್ಯವರೇ ಮುಂದುವರಿತಾರೆ. ಅದೇ ರೀತಿ 28ರ ನಂತರ ಕೂಡ ಸಿದ್ದರಾಮಯ್ಯರೇ ಸಿಎಂ ಆಗ್ತಾರೆ ಅಂತ ಹೇಳಿಕೆ
ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾದ ಸಂಚಲನಕ್ಕೆ ಕಾರಣ ಆಗ್ಬೋದು. ಯಾಕೆಂದರೆ ಸಾಕಷ್ಟು ಆಸೆಗಳನ್ನು ಡಿ ಕೆ ಶಿ ಅವರು ಇಟ್ಕೊಂಡಿದ್ದಾರೆ. ಅಂದರೆ ಈ ಬೈ ಎಲೆಕ್ಷನ್ ಮುಗಿದ ನಂತರ ಹೈಕಮಾಂಡ್ ನಾಯಕರು CM ಬದಲಾವಣೆ ಮಾಡ್ತಾರೆ, ನನಗೊಂದು ಅವಕಾಶ ಕೊಡ್ತಾರೆ ಅಂತ ಕೂಡ ಅವರು ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಈ ಎಲ್ಲ ಆಸೆಗೂ ತಣ್ಣೀರು ಎರಚಿದ ಎಂಬ ಪ್ರಶ್ನೆಯೂ ಕಾಡ್ತಿದೆ. ಯಾಕೆಂದರೆ ಯಾವಾಗಲೇ ಡಿ ಸಿ ಎಂ ಅವರು ಅಂದರೆ CM ಆಗ್ತಾರೆ ಅಂತ ಚರ್ಚೆ ಬಂದಾಗ ಈ ರೀತಿಯಾದಂಥ ಹೇಳಿಕೆ ಜಮೀರ್ ಆಗಿರ್ಬೋದು ಮತ್ತು ಸಿದ್ದರಾಮಯ್ಯ ಪರ ಇರುವಂಥ ಎಲ್ಲ ನಾಯಕರು ಕೂಡ ಈ ರೀತಿಯಾದಂಥ ಹೇಳಿಕೆಯನ್ನು ನೀಡ್ತಿರ್ತಾರೆ. ಅಂದರೆ ಹೈಕಮಾಂಡ್ ಏನೇ ಹೇಳಿದ್ರು ಕೂಡ CM ಸಿದ್ದರಾಮಯ್ಯ ಬದಲಾವಣೆ ಆಗಲ್ಲ. ಹೈಕಮಾಂಡ್ ಇಲ್ಲಿವರೆಗೂ ಆ ಬಗ್ಗೆ ಎಲ್ಲೂ ಚರ್ಚೆನೂ ಮಾಡಿಲ್ಲ. ಮತ್ತು ಅಧಿಕಾರ ಹಂಚಿಕೆ ಏನು ಹೇಳಿದ್ರು ಅದ್ರ ಬಗ್ಗೆಯೂ ಕೂಡ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿದ್ದರಾಮಯ್ಯ 28ರವರೆಗೂ ಸಹ CM ಆಗಿ ಮುಂದುವರಿತಾರೆ ಅಂತ ಹೇಳಿಕೆಗಳನ್ನು ಕೊಡ್ತಿರ್ತಾರೆ. ಇದರಿಂದಾಗಿ ಈಗಲೂ ಕೂಡ ಮುನ್ನೆಲೆಗೆ ಬಂದಿರುವಂಥ ವಿಚಾರ ನೋಡೋದಾದ್ರೆ ಈ ಬೈ ಎಲೆಕ್ಷನ್ ಮುಗಿದ ನಂತರ CM ಬದಲಾವಣೆ ಆಗುತ್ತೆ ಅಂತ ಡಿ ಕೆ ಸುರೇಶ್ ಮತ್ತು ಡಿ ಕೆ ಅವರು ಕೂಡ ಕನಸನ್ನು ಒತ್ತಿರುವಂಥದ್ದು ಮತ್ತು ಹೈಕಮಾಂಡ್ ನಾಯಕರ ಜೊತೆ ಈ ವಿಚಾರವಾಗಿ ಮಾತಾಡಬೇಕು ಅಂತ ಕೂಡ ಅವ್ರು ಕಾದಿರುವಂಥದ್ದು. ಈ ಸಂದರ್ಭದಲ್ಲಿ ಈ ಜಮೀರ್ ಅವರ ಹೇಳಿಕೆ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ರೀತಿ ಸಂಕಷ್ಟಕ್ಕೆ ತರುತ್ತಾ, ಅಂದರೆ CM ಆಸೆ ಇಟ್ಕೊಂಡಿರುವಂಥ ಡಿ ಕೆ ಅವರಿಗೆ ಒಂದು ರೀತಿ ಹಿನ್ನಡೆ ಆಗುವ ಸಾಧ್ಯತೆ ಇರುವಂಥದ್ದು. ಇನ್ನೊಂದು ಕಡೆ ಪರಮೇಶ್ವರ್ ಕೂಡ ಅಂದರೆ ಹಿರಿಯ ಸಚಿವರಾಗಿರುವಂತಹ ಗೃಹ ಸಚಿವರಾದಂತಹ ಪರಮೇಶ್ವರ್ ಕೂಡ ನಿನ್ನೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ CM ಬದಲಾವಣೆ ಇಲ್ಲ, ಮುಂದಿನ 28ರವರೆಗೂ ಸಿದ್ದರಾಮಯ್ಯ CM ಆಗಿ ಮುಂದುವರಿತಾರೆ, ನಂತರ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತಾ ಅದರ ಆಧಾರದ ಮೇಲೆ ನಾವು ನಡೆದುಕೊಳ್ತೀವಿ ಅಂತ ಕೂಡ ಹೇಳಿರುವಂಥದ್ದು. ಇವೆಲ್ಲವೂ ನೋಡಿದ್ರೆ ಡಿ ಕೆ ಶಿಗೆ ಒಂದು ರೀತಿಯಾದಂಥ ಹಿನ್ನಡೆ ಅಂತ ಕಾಣ್ತಿರುವಂಥದ್ದು ಹಾನ್ವಿ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಬೈ ಎಲೆಕ್ಷನ್ ಹೊತ್ತಲ್ಲೇ ಜಮೀರ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. CM ಸಿದ್ದರಾಮಯ್ಯನವರು 2028ಕ್ಕೂ CM ಆಗಬೇಕು ಅನ್ನೋ ಆಸೆ ಏನಾದ್ರೂ ಇಟ್ಕೊಂಡಿದ್ದಾರಾ? ಆ ಆಸೆಯನ್ನ ಜಮೀರ್ ಮಾತಿನ ಮೂಲಕ ಹೊರಗಡೆ ಹಾಕಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.